ಇವತ್ತು ನಾವು ಟೇಸ್ಟಿಯಾದ ಕಾಯಿ ಹೋಳಿಗೆ ಮಾಡುವ. ಮೊದಲು ಸ್ವಲ್ಪ ನೀರಿಗೆ ಬೆಲ್ಲ ಹಾಕಿ ಕರಗಿಸಿಕೊಳ್ಳಿ. ಚೆನ್ನಾಗಿ ಬಾಯ್ಲ್ ಆಗಿ ಒಂದು ನೂಲು ಫಾರ್ಮ್ ಆಗುವ ತನಕ ಬಾಯ್ಲ್ ಆಗಲಿ. ಮತ್ತೆ ಅದಕ್ಕೆ ಸ್ವಲ್ಪ ಏಲಕ್ಕಿ ಪೌಡರ್ ಹಾಗೆ ಕಾಯಿ ತುರಿ ಮಿಕ್ಸ್ ಮಾಡಿ ಸ್ವಲ್ಪ ತುಪ್ಪ ಹಾಕಿ ನೀರಿನ ಅಂಶ ಹೋಗುವ ತನಕ ಕೈ ಆಡಿಸ್ತಾ ಇರಿ. ಮತ್ತೆ ಗ್ಯಾಸ್ ಆಫ್ ಮಾಡಿ ಸೈಡಲ್ಲಿ ಇಡಿ. ಹಿಟ್ಟು ತಯಾರು ಮಾಡಲಿಕ್ಕೆ ಸ್ವಲ್ಪ ನೀರು, ಉಪ್ಪು, ಸಕ್ಕರೆ ಮತ್ತೆ ಮೈದಾ ಹಿಟ್ಟು ಹಾಕಿ ಸಾಫ್ಟ್ ಆಗುವ ತನಕ ಕಲಿಸ್ಕೊಳ್ಳಿ. ಮತ್ತೆ ಸ್ವಲ್ಪ ಎಣ್ಣೆ ಹಾಕಿ ಸೈಡಲ್ಲಿ 20 to 30 ಮಿನಿಟ್ಸ್ ಇಟ್ಕೊಳ್ಳಿ. ಮತ್ತೆ ಹೊರಗಡೆ ಹಿಟ್ಟನ್ನು ಮತ್ತೆ ಕಾಯಿ ಮಿಕ್ಸನ್ನು ಉಂಡೆ ಕಟ್ಟಿ ಸೈಡಲ್ಲಿಟ್ಟು ಇಲ್ಲಿ ನಾನು ವಿಡಿಯೋದಲ್ಲಿ ಹೇಗೆ ತೋರಿಸ್ತಿದ್ದೇನೆ ಹಾಗೆ ಮಾಡಿಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನಾನು ಮಾಡೋ ವಿಡಿಯೋಸ್ ಎಲ್ಲ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್. ಹಾಗೆ ಈಸಿಯಾದ ಕಾಯಿ ಹೋಳಿಗೆ ಟ್ರೈ ಮಾಡಲಿಕ್ಕೆ ಮರಿಬೇಡಿ.